ಹಣಕ್ಕಾಗಿ ಡಿವೈಎಸ್ಪಿಯಿಂದಲೇ ವ್ಯಕ್ತಿಯ ಅಪಹರಣ ಆಗಿರುವಂತಹ ಘಟನೆ ನಡೆದಿದೆ. ಅಪಹರಣ ಮಾಡಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಡಿವೈಎಸ್ಪಿ ಕಲ್ಲಪ್ಪ ಹಂದಿಬಾಗ್. ಇನ್ನು ಇದಲ್ಲದೆ ರೌಡಿಗಳನ್ನ ಬಿಟ್ಟು ಆ ವ್ಯಕ್ತಿಯನ್ನ ಅಪಹರಿಸಿದ್ದಾರೆ ಚಿಕ್ಕಮಗಳೂರು ಡಿವೈಎಸ್ಪಿ ಅನ್ನುವಂಥದ್ದು ತಿಳಿದು ಬಂದಿದೆ. ಇನ್ನು ಜನರ ರಕ್ಷಣೆಗಾಗಿ ನಿಲ್ಲಬೇಕಾದಂಥ ಡಿವೈಎಸ್ಪಿ ಈ ರೀತಿಯಾಗಿ ಅಪಹರಣ ಮಾಡಿರುವಂಥ ಘಟನೆ ನಡೆದಿರೋದು. ಚಿಕ್ಕಮಗಳೂರು ಡಿವೈಎಸ್ಪಿ ಕಲ್ಲಪ್ಪ ಹಂದಿಬಾಗ್ ಅಪಹರಣವನ್ನ ಮಾಡಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ. ರೌಡಿಗಳನ್ನ ಬಿಟ್ಟು ವ್ಯಕ್ತಿಯೊಬ್ಬನನ್ನ ಅಪಹರಣ ಮಾಡಿದ್ದಾರೆ. ತೇಜಸ್ ಎನ್ನುವಾತ ಅಪಹರಣಕ್ಕೆ ಒಳಗಾದಂಥ ಯುವಕ. ಜೂನ್ 27ರಂದು ತೇಜಸ್ ಅಪಹರಣವಾಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಹಣಕ್ಕಾಗಿ ಚಿಕ್ಕಮಗಳೂರು ಡಿವೈಎಸ್ಪಿ ಈ ರೀತಿಯಾದ ಒಂದು ಕೃತ್ಯವನ್ನ ಮಾಡಿರೋದು. ಡಿವೈಎಸ್ಪಿಯಿಂದಲೇ ವ್ಯಕ್ತಿಯ ಅಪಹರಣ ಆಗಿರೋದು ನಿಜಕ್ಕೂ ಆಶ್ಚರ್ಯಕರವಾದಂಥ ವಿಚಾರನೆ ಅಂತ ಹೇಳ್ಬೋದು. ಅಪಹರಣ ಮಾಡಿ 10 ಲಕ್ಷದ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ರೌಡಿಗಳನ್ನ ಬಿಟ್ಟು ಒಬ್ಬ ವ್ಯಕ್ತಿ ತೇಜಸ್ ಅನ್ನೋ ಯುವಕನನ್ನ ಅಪಹರಣ ಮಾಡಿರುವಂಥದ್ದು. ಅಪಹರಣ ಮಾಡಾದ ನಂತರ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೂನ್ 27ರಂದು ನಡೆದಂಥ ಘಟನೆ ಇದು. ಅವತ್ತು ತೇಜಸ್ ಅನ್ನೋ ಯುವಕನನ್ನ ಡಿವೈಎಸ್ಪಿ ಚಿಕ್ಕಮಗಳೂರು ಡಿವೈಎಸ್ಪಿ ಕಲ್ಲಪ್ಪ ಹಂದಿಬಾಗ್ ಎಂಬುವರು ರೌಡಿಗಳನ್ನ ಬಿಟ್ಟು ಅಪಹರಣ ಮಾಡಿಸಿದ್ದಾರೆ. ಅದಾದ ನಂತರ ಬೇಡಿಕೆಯನ್ನು ಇಟ್ಟಿದ್ದಾರೆ 10 ಲಕ್ಷ ರೂಪಾಯಿಗೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿನ ನೋಡೋದಾದ್ರೆ, ಈ ಘಟನೆಗೂ ಮುಂಚೆ ಆದಂಥ ಘಟನೆಗಳು ಏನು ಅನ್ನೋದ್ರ ಬಗ್ಗೆ. ತೇಜಸ್ ಹಾಗೆ ಸ್ನೇಹಿತರು ಹೋಮ್ ಸ್ಟೇ ಒಂದರಲ್ಲಿ ಇಸ್ಪೀಟ್ ಆಡ್ತಾ ಇದ್ರು. ಈ ವೇಳೆ PSI ರಾಕೇಶ್ ದಾಳಿ ನಡೆಸಿ ಬಂಧಿಸಿದ್ರು. ನಂತರ ಜಾಮೀನು ಮೇಲೆ ಹೊರಬಂದಿದ್ದ ಈ ತೇಜಸ್ ಅನ್ನೋ ಯುವಕ. ಅದಾದ ನಂತರ ತೇಜಸ್ನ ಅಪಹರಣ ಆಗಿತ್ತು. ಅಪಹರಣಕಾರರು ಡಿವೈಎಸ್ಪಿ ನಂಬರ್ ಅನ್ನ ನೀಡಿ 10 ಲಕ್ಷ ಹಣ ನೀಡುವಂತೆ ಕೂಡ ಸೂಚಿಸಿದ್ರು. ಇನ್ನು ತೇಜಸ್ ಸ್ನೇಹಿತ ಹಣ ನೀಡಲು ಆ ನಂಬರ್ಗೆ ಕರೆ ಮಾಡಿದ್ರು. ಕರೆ ಮಾಡಿದಂಥ ವೇಳೆ ಅದು ಡಿವೈಎಸ್ಪಿ ನಂಬರ್ ಅನ್ನೋದು ಪತ್ತೆಯಾಗಿದೆ. ಡಿವೈಎಸ್ಪಿ ಕಲ್ಲಪ್ಪ ಹಂದಿಬಾಗ್ಗೆ 10 ಲಕ್ಷ ರೂಪಾಯಿ ಹಣ ತಲುಪಿಸಿದ್ದಂಥ ತೇಜಸ್ ಅವರ ಸ್ನೇಹಿತ ಪವನ್ ಅವರಿಗೆ 10 ಲಕ್ಷ ಹಣವನ್ನು ಕೂಡ ತಲುಪಿಸಿದ್ರು. ಅದಾದ ನಂತರ SPಗೆ ದೂರನ್ನ ನೀಡಿದ್ರು. ಡಿವೈಎಸ್ಪಿ ಕಲ್ಲಪ್ಪ ಹಂದಿಬಾಗ್ ಅಮಾನತು ಮಾಡೋದಕ್ಕಾಗಿ ಜೊತೆಗೆ ತನಿಖೆಗೆ ಆದೇಶವನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಇನ್ನು ತನಿಖೆಗೆ SP ಸಂತೋಷ್ ಬಾಬು ಆದೇಶವನ್ನ ನೀಡಿದ್ದಾರೆ. ಇನ್ನು ಈ ಘಟನೆಯ ಹಿನ್ನೆಲೆ ಬಗ್ಗೆ ಮತ್ತೊಮ್ಮೆ ಹೇಳ್ತೇವೆ. ತೇಜಸ್ ಹಾಗೆ ಆತನ ಸ್ನೇಹಿತರು ಹೋಮ್ ಸ್ಟೇ ಒಂದರಲ್ಲಿ ಇಸ್ಪೀಟ್ ಆಟವನ್ನು ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ PSI ರಾಕೇಶ್ ಅನ್ನುವರು ದಾಳಿಯನ್ನ ನಡೆಸಿ ಅವರನ್ನ ಬಂಧಿಸಿದ್ರು. ಅದಾದ ನಂತರ ಜಾಮೀನಿನ ಮೇಲೆ ತೇಜಸ್ ಹೊರಬಂದಿದ್ದ. ಅದಾದ ನಂತರ ಜಾಮೀನಿನ ಮೇಲೆ ಯಾವಾಗ ತೇಜಸ್ ಹೊರಬರ್ತಾನೆ, ಅದಾದ ನಂತರ ಆತನ ಅಪಹರಣವಾಗಿತ್ತು. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆಯೋಣ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಕಿರಣಿಂದ. ಹೇಳಿ ಕಿರಣ್, ಈ ಘಟನೆ ಅಂದ್ರೆ ಆತ ಈಗ ಆಲ್ರೆಡಿ ಇಸ್ಪೀಟ್ ಆಟ ಆಡ್ತಾ ಇರುವಾಗ ಬಂಧನಕ್ಕಾಗಿ ಜಾಮೀನ್ ಮೇಲೆ ಹೊರಬಂದಿದ್ದ. ಅದಾದ ನಂತರ ಆತನ ಕಿಡ್ನಾಪ್ ಆಗಿದ್ದು. ಅಂದ್ರೆ ಈಗ ಡಿವೈಎಸ್ಪಿ ನಂಬರ್ನ ಬೇರೆ ಯಾರೋ ಕೊಟ್ಟು ಅವ್ರನ್ನ ಈ ಘಟನೆಗೆ ಲಿಂಕ್ ಮಾಡ್ತಿರೋದು ಅಥವಾ ನಿಜವಾಗ್ಲೂ ಡಿವೈಎಸ್ಪಿ ಇದರಲ್ಲಿ ಇನ್ವಾಲ್ವ್ ಆಗಿರೋದು? ಹೇಗೆ ಈ ಘಟನೆ ಹಿನ್ನೆಲೆ ಏನು ತಿಳಿಸಿ.
ಖಂಡಿತ ಸೌಜನ್ಯ, ಇಲ್ಲಿ ಡಿವೈಎಸ್ಪಿ ಆಗಿರುವಂತಹ ಕಲ್ಲಪ್ಪ ಹಾಂಡಿಬಾಗ್ ಅವರು ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು ಎಲ್ಲವೂ ಕೂಡ ಅಂದ್ರೆ ದಾಖಲಾತಿಗಳಿಂದ ಎಲ್ಲವೂ ಕೂಡ ಸಾಬೀತಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಒಂದು ಪ್ರಮುಖವಾದಂತಹ ಅಂಶ ಏನು ಅಂದ್ರೆ 27ರಂದು ಒಂದು ಚಿಕ್ಕಮಗಳೂರಿನ ಹೊರವಲಯದಲ್ಲಿ ಒಂದು ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸ್ ಇಲಾಖೆ ದಾಳಿ ನಡೆಯುತ್ತೆ. ದಾಳಿ ವೇಳೆಯಲ್ಲಿ 24ಕ್ಕೂ ಹೆಚ್ಚು ಮಂದಿ ಸೆರೆ ಸಿಗ್ತಾರೆ. ಆ ವೇಳೆಯಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಬಂದಂತ ವೇಳೆಯಲ್ಲಿ ಅವರಿಗೆ ಠಾಣೆಯಲ್ಲೇ ಕೂಡ ಜಾಮೀನು ಮಂಜೂರಾಗುತ್ತೆ. ಮಂಜೂರಾದಂತ ವ್ಯಕ್ತಿಯಲ್ಲಿ ತೇಜಸ್ ಅನ್ನ ಯುವಕ ಏನಿದ್ದಾನೆ, ಆ ಯುವಕ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಮನೆಗೆ ಹೋದಂತ ವೇಳೆಯಲ್ಲಿ ಕೆಲವರು ಅಪರಿಚಿತ ವ್ಯಕ್ತಿಗಳನ್ನು ಅಪಹರಣ ಮಾಡ್ತಾರೆ. ಇವನನ್ನ ಅಪಹರಣ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಇವನಿಗೆ ಹಲವಾರು ರೀತಿಯಲ್ಲಿ ಟಾರ್ಚರ್ ಮಾಡ್ತಾರೆ. ಹಣಕ್ಕಾಗಿ ಹಲವಾರು ರೀತಿಯಲ್ಲಿ ಬೇಡಿಕೆಗಳನ್ನು ಕೂಡ ಇಡ್ತಾರೆ. ಆ ವೇಳೆಯಲ್ಲಿ ತೇಜಸ್ ನನ್ನ ಹತ್ರ ಈಗ ಹಣ ಇಲ್ಲ ಅನ್ನೋ ಒಂದು ಸಬೂಬನ್ನು ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಅಪಹರಣಕಾರರು ಇವನನ್ನು ಬಿಡೋದಿಲ್ಲ. ತಕ್ಷಣ ಅಲ್ಲಿದ್ದಂತಹ ತೇಜಸ್ನ ಸ್ನೇಹಿತರಿಗೆ ಇವನು ನನಗೊಂದು ಕರೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಆ ವೇಳೆಯಲ್ಲಿ ಅಪಹರಣಕಾರರು ಒಂದು 10 ಲಕ್ಷಕ್ಕೆ ಬೇಡಿಕೆ ನೀಡ್ತಾರೆ. ತೇಜಸ್ನ ಸ್ನೇಹಿತ ಆಗಿರುವಂತಹ ಪವನ್ಗೆ ಫೋನ್ ಮಾಡ್ತಾನೆ. ಪವನ್ನ ನಂಬರ್ ಅನ್ನು ಕೊಡ್ತಾನೆ ಅಪಹರಣಕಾರರಿಗೆ. ಅಪಹರಣಕಾರರು ತೇಜಸ್ ಬರ್ಬೇಕು ಅಂದ್ರೆ 10 ಲಕ್ಷ ರೂಪಾಯಿಯನ್ನು ನಾವು ಕೊಡುವಂತ ನಂಬರಿಗೆ ನೀವು ಕೊಡ್ಬೇಕು, ಹಣವನ್ನು ಕೊಡ್ಬೇಕು ಅನ್ನೋ ಒಂದು ಬೇಡಿಕೆ ನೀಡ್ತಾರೆ. ಆ ಪ್ರಕಾರವೇ ಪವನ್ ಚಿಕ್ಕಮಗಳೂರಿಗೆ ಬಂದ ವೇಳೆಯಲ್ಲಿ ಆ ನಂಬರಿಗೆ ಕರೆ ಮಾಡ್ತಾನೆ. ಆ ನಂಬರಿಗೆ ಕರೆ ಮಾಡಿ 10 ಲಕ್ಷ ರೂಪಾಯಿಯನ್ನು ಕೊಡ್ತಾನೆ. ತದನಂತರ ತೇಜಸ್ ಚಿಕ್ಕಮಗಳೂರಿಗೆ ಬರ್ತಾನೆ. ಇವೆಲ್ಲವೂ ಕೂಡ ಕರೆ ಮಾಡಿದಂತ ನಂಬರ್ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ತದನಂತರ ಇವನು ಚಿಕ್ಕಮಗಳೂರಿಗೆ ಬಂದಂತ ತೇಜಸ್ ಗಾಬರಿಯಿಂದನೇ ಕೂಡ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಡ್ತಾನೆ. ಆ ದೂರನ ಅನ್ವಯ ಪೊಲೀಸರು ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾರೆ. ಆ ವೇಳೆಯಲ್ಲಿ ಪೊಲೀಸರಿಗೆ ಒಂದು ಸತ್ಯಾಂಶ ಹೊರಬರುತ್ತೆ, ಈ ನಂಬರ್ ಡಿವೈಎಸ್ಪಿ ಕಲ್ಲಪ್ಪ ಹಾಂಡಿಬಾಗ್ದು ಅಂತ. ಆ ವೇಳೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆ ನಡೆಸ್ತಾರೆ. ಸಂತೋಷ್ ಬಾಬು ಅವರ SP ಆಗಿರುವಂತಹ ಸಂತೋಷ್ ಬಾಬು ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತೆ. ಆ ತನಿಖೆಯಲ್ಲಿ ಎಲ್ಲವೂ ಕೂಡ ಸತ್ಯಾಂಶ ಹೊರಬರುತ್ತೆ. ಅಂದ್ರೆ ಕಲ್ಲಪ್ಪ ಡಿವೈಎಸ್ಪಿ ಹಾಂಡಿಬಾಗ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಈಗ COD ತನಿಖೆಗೆ ಸಂತೋಷ್ ಬಾಬು ಅವರು ಆದೇಶ ಮಾಡಿದ್ದು. ಈಗ ಇವರನ್ನು ಅಮಾನತಿಗಾಗಿ IG-ಗೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿದೆ. ಸೌಜನ್ಯ. ಓಕೆ ಕಿರಣ್, ಅಂದ್ರೆ ಈ ಮುಂಚೆ ಆ ವ್ಯಕ್ತಿಯ ಪರಿಚಯ ಇತ್ತು, ಅಂದ್ರೆ ತೇಜಸ್ಗೂ ಡಿವೈಎಸ್ಪಿಗೂ ಏನಾದ್ರು ಪರಿಚಯ ಇತ್ತಂತ, ಅಥವಾ ಈ ಒಂದು ರೈಡ್ ಮಾಡಿದಾಗ ಆತನ ಬಳಿ ಹಣ ಸಿಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿ ಅಪಹರಣ ಮಾಡಿದ್ದಂತ, ಅದ್ರ ಬಗ್ಗೆ ಏನಾದ್ರು ತಿಳಿಸಿದಾರಾ? ಖಂಡಿತವಾಗ್ಲೂ ಸೌಜನ್ಯ, ಇಲ್ಲಿ ಹಣಕ್ಕಾಗಿ ಒಂದು ರೀತಿಯ ರೌಡಿಗಳನ್ನು ಬಿಟ್ಟು ಡಿವೈಎಸ್ಪಿ ಹಾಂಡಿಬಾಗ್ ಅವರು ಮಾಡಿರುವಂತ ಒಂದು ಕೃತ್ಯ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ತೇಜಸ್ನ ಅಂದ್ರೆ ಹಣ ಶ್ರೀಮಂತರ ಹಿನ್ನೆಲೆಯಲ್ಲಿ ಕುಟುಂಬದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಇವನ ಹತ್ರ ಹಣ ಇದೆ ಅನ್ನುವ ಈ ಹಿನ್ನೆಲೆಯಲ್ಲೇ ಕಲ್ಲಪ್ಪ ಡಿವೈಎಸ್ಪಿ ಅವರು ಈ ರೀತಿ ಒಂದು ಕೃತ್ಯವನ್ನು ಎಸಗಿದ್ದಾರೆ. ರೌಡಿಗಳನ್ನು ಬಿಟ್ಟು ಅವನನ್ನು ಅಪಹರಣ ಮಾಡ್ತಾರೆ. ಅಪಹರಣ ಮಾಡಿ ರೌಡಿಗಳಿಂದನೇ ಕೂಡ ಹಣಕ್ಕಾಗಿ ಒಂದು ಬೇಡಿಕೆಯನ್ನು ಕೂಡ ಇಡ್ತಾರೆ. ಓಕೆ, ಇನ್ನು ಕಿರಣ್, ಇವರ ಮೇಲೆ ಈಗ ಆಕ್ಷನ್ ತಗೊಳ್ಳಾಗಿದೆ, ಅಂದ್ರೆ ಈಗ ಅವ್ರಿಗೆ ತನಿಖೆಗೆ ಆದೇಶ ಮಾಡಿರೋದು ಮಾತ್ರವನ್ನ ಅವ್ರನ್ನ ಅಮಾನತು ಮಾಡಿರೋದು, ಯಾವ ರೀತಿಯಾಗಿ ಆಕ್ಷನ್ ತಗೊಂಡಿದ್ದಾರೆ ಅಂಡ್ ಮುಂದೆ ಅವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ? ಸೌಜನ್ಯ, ಇಲ್ಲಿ ಡಿವೈಎಸ್ಪಿ ಅವರ ವಿರುದ್ಧ ಪ್ರಕರಣ ದಾಖಲಾಗ್ತಿದ್ದಂತೆ ಡಿವೈಎಸ್ಪಿ ಅವರು ಈಗಾಗಲೇ ಇಲ್ಲಿಂದ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅನ್ನೋದ್ರು ಕೂಡ ಈ ಮಾಹಿತಿ ಸಿಕ್ಕಿಲ್ಲ. ಈಗಾಗಲೇ ಈ ಸಂಬಂಧವಾಗಿ SP ಆಗಿರುವಂತಹ ಸಂತೋಷ್ ಬಾಬು ಅವರು ಮೇಲಧಿಕಾರಿಗಳಿಗೆ ಒಂದು ವಿಸ್ತಾರವಾದಂತಹ ಪತ್ರವನ್ನು ಬರೆದಿದ್ದಾರೆ. ಮೇಲಧಿಕಾರಿಗಳು ಈಗಾಗಲೇ ಅಮಾನತಿಗೂ ಕೂಡ ಆದೇಶ ಮಾಡಿದ್ದಾರೆ. ನಂತರ ಈಗ ಯಾವ ರೀತಿ COD ತನಿಖೆಗೂ ಆದೇಶ ಮಾಡಿದ್ದು, COD ತನಿಖೆಯಿಂದಷ್ಟೇ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ಇಲ್ಲಿ ಯಾವ ರೀತಿ ಅಪಹರಣ ಒಳಗಾಗಿದೆ ಮತ್ತು ಹಣಕ್ಕಾಗಿ ಬೇಡಿಕೆ ಇಟ್ಟಂತ ಆರೋಪಗಳು ಸುಳ್ಳಿದ್ಯಾ ಅಥವಾ ಏನು, ಇದೆಲ್ಲವನ್ನೂ ಕೂಡ ಸತ್ಯಾಸತ್ಯತೆಯನ್ನು ಈಗ ಹೊರಬರಬೇಕಾಗಿದೆ ಇನ್ನಷ್ಟೇ ಕೂಡ. ಸೌಜನ್ಯ. ಓಕೆ, ಇನ್ನು ಕಿರಣ್, ಈ ಅಪಹರಣದಲ್ಲಿ ಡಿವೈಎಸ್ಪಿ ಅಲ್ಲದೆ ಮತ್ತಿನ್ಯಾರಾದ್ರೂ ಭಾಗಿಯಾಗಿರೋದ್ರ ಬಗ್ಗೆ ಏನಾದ್ರು ಅನುಮಾನ ವ್ಯಕ್ತವಾಗಿದೆಯಾ? ಅದ್ರ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ? ಹಲೋ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿಲ್ಲ ಸೌಜನ್ಯ. ಕಿರಣ್, ಈಗ ಅಪಹರಣಕ್ಕೆ ಈಗ ಕಲ್ಲಪ್ಪ ಹಾಂಡಿಬಾಗ್ ಡಿವೈಎಸ್ಪಿ ಏನಿದ್ದಾರೆ ಅವರು ಮಾತ್ರ ಇನ್ವಾಲ್ವ್ ಆಗಿರೋದ, ಬೇರೆ ಇನ್ಯಾರಾದ್ರೂ ಇನ್ವಾಲ್ವ್ ಆಗಿ ಮಾಡಿರುವಂತ ಅಪಹರಣ ಇದು ಅನ್ನೋದ್ರ ಬಗ್ಗೆ ಏನಾದ್ರು ತಿಳಿದಿದ್ಯಾ? ಖಂಡಿತವಾಗ್ಲೂ ಈಗಷ್ಟೇ ಕೂಡ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರುವಂತಹ ಸಂತೋಷ್ ಬಾಬು ಅವರು ಈಗಷ್ಟೇ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನಷ್ಟೇ ಅವರು ಮಾಹಿತಿಯನ್ನು ನೀಡಿದ ನಂತರ ಈ ಎಲ್ಲಾ ಪ್ರಕರಣದ ಬಗ್ಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಹೊರಬರುತ್ತೆ. ಸೌಜನ್ಯ. ಓಕೆ ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ತೇಜಸ್ ಅಪಹರಣ ಆದ ವೇಳೆ 10 ಲಕ್ಷ ಬೇಡಿಕೆ ಇಟ್ಟಿದ್ದಂತ ಡಿವೈಎಸ್ಪಿ ಹಾಗೂ ತೇಜಸ್ ಸ್ನೇಹಿತನ ನಡುವೆ ನಡೆದಂತ ಸಂಭಾಷಣೆ ಏನಿದೆ ಅದರ ಆಡಿಯೋ ಇಲ್ಲಿದೆ, ಕೇಳಿ. ಹಲೋ ಸರ್, ತೇಜು ಅವ್ರು ಫೋನ್ ಮಾಡಕ್ಕೆ ಹೇಳಿದ್ರು, ಪವನ್ ಅಂತ ನಾನು. ಅದೇ ಅಮೌಂಟ್ ಎಷ್ಟು ಕೊಡ್ಬೇಕು ಸರ್? ಅವ್ರು ಎಷ್ಟು ಹೇಳಿದ್ರಲ್ಲ? ಎಷ್ಟು ಹೇಳಲಿಲ್ಲ ಸರ್, ಕೇಳಿದ್ರು. ಹೌದಾ? ಏನು 10 ಹೇಳ್ತಾ ಇದ್ರು ನೋಡಪ್ಪ, ಅದೇನೋ ಬಗ್ಗೆ 10 ಸರ್ ಎಲ್ಲಿಗೆ ಬರ್ಬೇಕು ಸರ್ ತಗೊಂಡು? ಈಗ ಎಲ್ಲಿದೆಯಪ್ಪ? ಈಗ ಒಂದು 1/4 ಗಂಟೆ ಬಿಟ್ಟು ನೀವು ಯಾವ ಸ್ಪಾಟಿಗೆ ಹೇಳ್ತೀರಾ ಅಲ್ಲಿಗೆ ಬರ್ತೀನಿ ಸರ್. ಆಯ್ತಪ್ಪ. ಎಷ್ಟೊತ್ತನ ಇರ್ತೀಯ ನೀನು? ನಾನು ಇರ್ತೀನಿ ಸರ್, ಒಂದು 11-11:30 ತನಕ ಇರ್ತೀನಿ ಸರ್. ಹೌದಾ? ಆಯ್ತು. ಇಲ್ಲಮ್ಮ, 1-2 ನಿಮಿಷ ತಡಿ ನೋಡೋಣ, ಹೇಳ್ತೇನೆ ನಾನು. ಓಕೆ ಸರ್, ಆಯ್ತು.
ಹಲೋ ಸರ್ ತೇಜು ಅವ್ರು ಫೋನ್ ಮಾಡಕ್ಕೆ ಹೇಳಿದ್ರು ಪವನ್ ಅಂತ ನಾನು. ಹಾ ಹಾ ಸರ್ ಅದೇ ಅಮೌಂಟು ಎಷ್ಟು ಕೊಡ್ಬೇಕು ಸರ್? ಅವ್ರು ಎಷ್ಟು ಹೇಳಿದ್ರಲ್ಲ? ಎಷ್ಟು ಹೇಳಲಿಲ್ಲ ಸರ್, ಕೇಳಿದ್ರು. ಹೌದಾ? ಹಾಂ. ಏನು 10 ಹೇಳ್ತಾ ಇದ್ರು ನೋಡಪ್ಪ, ಅದೇನೋ ಬಗೆಹರಿಸ್ತಾರೆ. 10 ಹಾ ಸರ್ ಎಲ್ಲಿ ಬರ್ಬೇಕು ಸರ್ ತಗೊಂಡು? ಈಗ ಎಲ್ಲಿದೆಯಪ್ಪ ಈಗ? ಒಂದು 1/4 ಗಂಟೆ ಬಿಟ್ಟು ನೀವು ಯಾವ ಸ್ಪಾಟಿಗೆ ಹೇಳ್ತೀರಾ ಅಲ್ಲಿಗೆ ಬರ್ತೀನಿ ಸರ್. ಆಯ್ತಪ್ಪ, ಎಷ್ಟೊತ್ತನ ಇರ್ತೀಯ ನೀನು? ನಾನು ಇರ್ತೀನಿ ಸರ್, ಒಂದು 11-11:30 ತನಕ ಇರ್ತೀನಿ ಸರ್. ಹೌದಾ? ಹಾಂ. ಆಯ್ತು. ಇಲ್ಲಮ್ಮ, 1-2 ನಿಮಿಷ ತಡಿ ನೋಡೋಣ, ಹೇಳ್ತೇನೆ ನಾನು. ಓಕೆ ಸರ್, ಆಯ್ತು. ಹಲೋ ಸರ್ ತೇಜು ಅವ್ರು ಫೋನ್ ಮಾಡಕ್ಕೆ ಹೇಳಿದ್ರು ಪವನ್ ಅಂತ ನಾನು. ಹಾ ಹಾ ಸರ್ ಅದೇ ಅಮೌಂಟು ಎಷ್ಟು ಕೊಡ್ಬೇಕು ಸರ್? ಅವ್ರು ಎಷ್ಟು ಹೇಳಿದ್ರಲ್ಲ? ಎಷ್ಟು ಹೇಳಲಿಲ್ಲ ಸರ್, ಕೇಳಿದ್ರು. ಹೌದಾ? ಹಾಂ. ಏನು 10 ಹೇಳ್ತಾ ಇದ್ರು ನೋಡಪ್ಪ, ಅದೇನೋ ಬಗೆಹರಿಸ್ತಾರೆ. 10 ಹಾ ಸರ್ ಎಲ್ಲಿ ಬರ್ಬೇಕು ಸರ್ ತಗೊಂಡು? ಈಗ ಎಲ್ಲಿ?